ಇದು ನೆನೆಸಿಟ್ಕೊಂಡಿರೋ ಒಣ ಬಟಾಣಿ ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟು. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ ತರ 5 ರಿಂದ 6 ಗಂಟೆಗೆ ಮಾಡ್ಕೊಳಂಗಿದ್ರೆ ಮಧ್ಯಾಹ್ನ 1 ಗಂಟೆಗೆ ಮುಂಚೆ ನೆನೆ ಹಾಕಿದ್ರೆ ಒಳ್ಳೇದು. ಕಡಿಮೆ ಅಂದ್ರೆ ಒಂದು 6 ಅವರ್ ಆದ್ರೂ ಚೆನ್ನಾಗಿ ನೆನೆಸ್ಕೋಬೇಕು. ಸ್ವಲ್ಪ ಅರಿಶಿನ, ಇದನ್ನ ಕುಕ್ಕರಲ್ಲಿ ಸುಮಾರು ಒಂದು 4 ರಿಂದ 5 ಸೀಟಿನ ಕೂಗಿಸ್ಕೋಬೇಕು. ಕುಕ್ಕರ್ ಆದ್ಮೇಲೆ ಒಣ ಬಟಾಣಿ ಚೆನ್ನಾಗಿ ಬೆಂದಿದೆ. ಕಡಿಮೆ ಅಂದ್ರೆ 4 ರಿಂದ 5 ಸೀಟಿ ಕೂಗಿಸ್ಕೋಬೇಕಾಗತ್ತೆ. ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡ್ಕೋಬೇಕು. ಸ್ಪೂನು ಅಥವಾ ಸೌಟ್ ಸಹಾಯದಿಂದ ಬಾಂಡ್ಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ, ಜೀರಿಗೆ ಅರ್ಧ ಚಮಚದಷ್ಟು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಸುಮಾರು 2 ನಿಮಿಷ ಆದಮೇಲೆ ಇದು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ಹಸಿರು ಮೆಣಸಿನಕಾಯಿ, ಕರಿಬೇವಿನ ಎಲೆಗಳು ಸುಮಾರು 8 ರಿಂದ 10 ಚೆನ್ನಾಗಿ ರೀತಿಯಾಗಿ ಕೈಯಲ್ಲಿ ಮುರಿದು ಸೇರಿಸಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಸುಮಾರು 1 ರಿಂದ 2 ನಿಮಿಷ ಬೇಯಿಸ್ಕೋಬೇಕು. ಇದು ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದು ಖಾರ ಏನೋ ಜಾಸ್ತಿ ಇರಲ್ಲ. ಸ್ವಲ್ಪ ಗರಂ ಮಸಾಲ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಒಣ ಮಸಾಲೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 30 ಸೆಕೆಂಡ್ ಅಷ್ಟು ಬೇಯಿಸ್ಕೊಂಡ್ರೆ ಇದು ಬೇಯಿಸಿಟ್ಕೊಂಡಿದ್ನಲ್ಲ ಒಣ ಬಟಾಣಿ ಅದು ಕನ್ಸಿಸ್ಟೆನ್ಸಿ ನೋಡಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರು ಕೂಡ ಒಳ್ಳೆಯದೇ. ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಸರ್ವ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬಟಾಣಿ ಗ್ರೇವಿ ಮಾಡ್ಕೊಂಡಿದ್ನಲ್ಲ ಅದು, ಇದು ಚಾಟ್ ಮಸಾಲ ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಇದ್ರ ಮೇಲೆ ಸ್ವಲ್ಪ ಖಾರ ಹಚ್ಚಿರೋ ಕಡಲೆಪುರಿ ಅಥವಾ ಮಂಡಕ್ಕಿ, ಚೌಚೌವನ್ನು ಕೂಡ ಉಪಯೋಗ ಮಾಡ್ಬೋದು. ಸ್ವಲ್ಪ ಕಟ್ಟ ಮಿಟ್ಟ ಚಟ್ನಿ, ಹುಣಸೆ ಹಣ್ಣು ಮತ್ತು ಖರ್ಜೂರನ ಉಪಯೋಗ ಮಾಡಿರೋದು, ಸ್ವಲ್ಪ ಹಸಿರು ಚಟ್ನಿ, ಗ್ರೀನ್ ಚಟ್ನಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಉಪಯೋಗ ಮಾಡಿರೋದು. ಇದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.